ಓಕೆ. ನಾಲಂದಗೌಡ ಪಟ್ಟಣದ ಬಸ್ ನಿಲ್ದಾಣದ ಆವರಣದಲ್ಲಿ ಆರಂಭಗೊಂಡ ಇಂದಿರಾ ಕ್ಯಾಂಟೀನ್ನಲ್ಲಿ ಈಗಿರುವ ಅಡುಗೆ ಭಟ್ಟನು ಯಾವಾಗಲೂ ಮದ್ಯದ ಅಮಲಿನಲ್ಲಿಯೇ ಇದ್ದು ಕಳಪೆ ಅಡುಗೆ ತಯಾರಿಸುತ್ತಿದ್ದು ಸಾರ್ವಜನಿಕರಲ್ಲಿ ಭೀತಿ ಹೆಚ್ಚಿದೆ ಎನ್ನುವ ಆರೋಪಗಳ ಹಿನ್ನೆಲೆಯಲ್ಲಿ ಕ್ಯಾಂಟೀನ್ಗೆ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಅಡುಗೆ ಭಟ್ಟನನ್ನ ಹೊರಹಾಕಿದ ಘಟನೆ ಶುಕ್ರವಾರ ನಡೆದಿದೆ. ಕ್ಯಾಂಟೀನ್ನ ನಿರ್ವಹಣೆಕಾರರ ಹಾಗೂ ಅಡುಗೆಗೆ ಭಟ್ಟನ ಮಧ್ಯೆ ಸಾರ್ವಜನಿಕರೊಂದಿಗೆ ಜಟಾಪಟಿ ತಾರಕಕ್ಕೇರಿದ ಪರಿಣಾಮ ಕಳೆದ 3 ತಿಂಗಳಿಂದಲೂ ಒಂದಿಲ್ಲ ಒಂದು ಸಮಸ್ಯೆ ಉಲ್ಬಣಗೊಳ್ಳುತ್ತಿದ್ದು ಸಮಯ ಪಾಲನೆ ಇಲ್ಲ, ಮನಸೋ ಇಚ್ಛೆ ಆರಂಭ, ಸ್ವಚ್ಛತೆ ಕೊರತೆ, ಬಂದ ಸಾರ್ವಜನಿಕರೊಂದಿಗೆ ಜಟಾಪಟಿ ನಡೆಯುತ್ತಲೇ ಇದ್ದು ಬೇಸರ ವ್ಯಕ್ತಪಡಿಸಿದ ಹಲವು ಯುವ ಸಂಘಟಕರು ಕ್ಯಾಂಟೀನ್ ಅವ್ಯವಸ್ಥೆ ಸರಿಪಡಿಸದ ಪಟ್ಟಣ ಪಂಚಾಯಿತಿ ಅಧಿಕಾರಿ ಹಾಗೂ ಗುತ್ತಿಗೆದಾರರ ಧೋರಣೆಯನ್ನ ಖಂಡಿಸಿದರು. ಮದ್ಯ ಸೇವನೆಯ ಅಡುಗೆ ಭಟ್ಟ ನಿರ್ವಹಣೆ ಕೊರತೆ ಅನುಭವಿಸುತ್ತಿರುವ ಕ್ಯಾಂಟೀನ್ನಲ್ಲಿ ಈವರೆಗೂ ವ್ಯವಸ್ಥಿತವಾಗಿ ನಿರ್ವಹಣೆ ನೋಡಿಕೊಳ್ಳದ ಅಡುಗೆ ಭಟ್ಟರಿಲ್ಲ. ಇವರಿಗಿನ ಅಡುಗೆ ತಯಾರಕ ನಿತ್ಯ ಮದ್ಯದ ಅಮಲಿನಲ್ಲಿದ್ದು ಬಂದವರಿಗೆ ಸ್ಪಂದಿಸುತ್ತಿಲ್ಲ ಎಂದು ಅಧ್ಯಕ್ಷ ಹಾಗೂ ಅಧಿಕಾರಿಗಳ ಎದುರು ಆರೋಪಿಸಿದರು. ಅಸಮರ್ಪಕ ಸೇವೆ ಆರಂಭಗೊಂಡಾಗಿನಿಂದಲೂ ಇಂದಿರಾ ಕ್ಯಾಂಟೀನ್ನ ಸೇವೆ ತೃಪ್ತಿ ತರುತ್ತಿಲ್ಲ. ಮದ್ಯದ ಅಮಲಿನಲ್ಲಿ ಆಹಾರ ಸಾಮಗ್ರಿಗಳಲ್ಲಿ ಅಡುಗೆ ಭಟ್ಟನು ಏನಾದರೂ ಬೆರೆಸಿದ್ರೆ ಗತಿ ಏನು? ತಿಂಡಿ ಊಟ ಗುಣಮಟ್ಟದ ಕೊರತೆ ಕಂಡುಬಂದಿದೆ. ಇಷ್ಟೆಲ್ಲ ವ್ಯವಸ್ಥೆ ಕಂಡುಬಂದರೂ ಗುತ್ತಿಗೆದಾರರು ಹಾಗೂ ಪಟ್ಟಣ ಪಂಚಾಯಿತಿಯವರು ಕೈಕಟ್ಟಿ ಕುಳಿತದ್ದು ನಡೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದು ಯುವ ಜನಸೇನೆಯ ರಫೀಕ್ ತೆಂಗಿನಮನಿ ಸಂಘಟನಾಕಾರರಾದ ಕಾಶಿಂ ಗಂಗೂರ್ ಆರೋಪಿಸಿದರು. ಈ ವೇಳೆ ಕಮಲ ನಾವು ಒಂದೇ ಮಾತು ಹೇಳ್ತೀನಿ, ಟೈಮಿಂಗ್ಸ್ ಆಗಿ ಓಪನ್ ಆಗುತ್ತೆ. ನಾವು ಒಂದೇ ಮಾತು ಹೇಳ್ತೀನಿ, ಟೈಮಿಂಗ್ಸ್ ಆಗಿ ಓಪನ್ ಆಗುತ್ತೆ. ಸ್ಟೈಲರ್ ಕಿಂಗ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಳಕಲ್, ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡರು, ಡಾಕ್ಟರ್ ಎಸ್.ಬಿ. ಗಂಗನಗೌಡರು, ಪಟ್ಟಣ ಪಂಚಾಯಿತಿ ಸಿಒ ಈರಣ್ಣ ಕೊಣ್ಣೂರ್, ಡಿಎಸ್ಎಸ್ ಮುಖಂಡರಾದ ಗುಂಡಪ್ಪ ಚಲವಾದಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ರಮೇಶ್ ಆಲ್ಕೊಪ್ಪರ್, ಮೊಹಮ್ಮದ್ ನಾಡ್ದಾಳ್, ಅಲ್ಲಾಬಕ್ಷ್ ಮೂಲಿಮನಿ ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲತ್ವಾಡ್.